ರಾಮನನ್ನು ದ್ವಂದ್ವ ಯುದ್ಧಕ್ಕೆ ಕರೆದು ಅವನೇನಾದರೂ ನಿಮ್ಮಿಂದ ಹತನಾದನೆಂದರೆ ನಾವು ಯಾರೂ ಬದುಕುಳಿಯುವುದಿಲ್ಲ. ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಬಿಡಿ. ದಶರಥ, ಈ ನಿನ್ನ ವ್ಯರ್ಥವಾದ ಮಾತಿನಿಂದ ಯಾವ ಪ್ರಯೋಜನವೂ ಇಲ್ಲ. ನಾನು ನಿಶ್ಚಯಿಸಿದ್ದನ್ನು ಸಾಧಿಸದೆ ಬಿಡುವುದಿಲ್ಲ. ನನ್ನ ಮತ್ತು ನಿನ್ನ ಮಗ ರಾಮನ ನಡುವೆ ಈಗ ನಡೆಯುವ ಯಾವ ವಿಚಾರಕ್ಕೂ ನೀನು ಮಧ್ಯ ಪ್ರವೇಶಿಸಬೇಡ. ದೂರವಿರು. ರಾಮ, ರಾಮ, ನೀನು ಮುರಿದ ಶಿವಧನಸ್ಸು ಮತ್ತು ನನ್ನಲ್ಲಿರುವ ವೈಷ್ಣವ ಧನಸ್ಸು ಇವೆರಡು ದೇವಲೋಕದಲ್ಲಿ ಪ್ರಾಪ್ತವಾದವುಗಳು, 3 ಲೋಕದಲ್ಲೂ ಪ್ರಸಿದ್ಧವಾದವುಗಳು ಮತ್ತು 3 ಲೋಕದ ಜನರಿಂದಲೂ ಪೂಜಿಸಲ್ಪಡತಕ್ಕವುಗಳು, ದೃಢವಾದವುಗಳು. ತ್ರಿಪುರಾಸುರನನ್ನು ಸಂಹಾರ ಮಾಡಿದ ಶಿವನ ಆ ಮಹಾಧನಸ್ಸನ್ನೇ ನೀನು ಭಂಗ ಮಾಡಿರುವೆ. ದುರ್ದಶವಾದ ಈ 2ನೆಯ ಧನಸ್ಸು ದೇವತೆಗಳಿಂದ ಶ್ರೀ ವಿಷ್ಣುವಿಗೆ ಕೊಡಲ್ಪಟ್ಟಿತ್ತು. ನನ್ನ ಕೈಯಲ್ಲಿರುವ ತೇಜೋ ವಿಶಿಷ್ಟವಾದ ಈ ಮಹಾಧನಸ್ಸೇ ದೇವತೆಗಳಿಂದ ವಿಷ್ಣುವಿಗೆ ಕೊಟ್ಟ ಮಹಾಧನಸ್ಸಾಗಿರುವುದು. ರಾಘವ, ಈ ವೈಷ್ಣವ ಧನಸ್ಸು ಶಿವಧನಸ್ಸಿಗೆ ಸಮಾನವಾದದ್ದು. ಪಿತೃ ಪಿತಾಮಹರಿಂದ ನನಗೆ ಪ್ರಾಪ್ತವಾಗಿರುವ ಉತ್ತಮೋತ್ತಮವಾದ ಈ ಮಹಾವೈಷ್ಣವ ಧನಸ್ಸನ್ನು ಕ್ಷತ್ರ ಧರ್ಮವನ್ನು ಗೌರವಿಸಿ ಪರಿಗ್ರಹಿಸು. ಕಾಕುತ್ಸ್ಯ, ನೀನು ಶಕ್ತನೇ ಆಗಿರುವುದಾದರೆ ಈ ಮಹಾವೈಷ್ಣವ ಧನುಸ್ಸನ್ನು ಬಗ್ಗಿಸಿ ಇದರ ನಾಣವನ್ನು ಎಳೆದು ಕಟ್ಟಿ ಶತ್ರುಗಳ ಪಟ್ಟಣವನ್ನು ಜಯಿಸುವ ಸಮರ್ಥವಾದ ಬಾಣವನ್ನು ಹೂಡು. ಆನಂತರ ನಾನೇ ನಿನ್ನೊಡನೆ ದ್ವಂದ್ವ ಯುದ್ಧವನ್ನು ಮಾಡುತ್ತೇನೆ. ಭಾರ್ಗವ, ತಂದೆಯ ವಧೆಯಿಂದ ಉಂಟಾದ ನಿನ್ನ ಕೋಪ ಶಮನಕ್ಕಾಗಿ 21 ಬಾರಿ ಕ್ಷಾತ್ರಕುಲವನ್ನು ನಾಶ ಮಾಡಿದ ನಿನ್ನ ಕಥೆಯನ್ನು ನಾನು ಕೇಳಿರುವೆ. ಕೋಪ ಶಮನಕ್ಕೆ ಶೂರರು ಮಾಡಬೇಕಾದ ಕಾರ್ಯವನ್ನು ನೀನು ಮಾಡಿರುವೆ. ಆದರೆ ಅಶಕ್ತರನ್ನು, ಬಲಹೀನರನ್ನು ಮಾತನಾಡಿಸುವಂತೆ ಕ್ಷಾತ್ರ ಧರ್ಮದಲ್ಲಿ ನಿಯುಕ್ತನಾಗಿರುವ ನನ್ನನ್ನು ಕ್ಷಾತ್ರ ಧರ್ಮಂ ಪುರಸ್ಕೃತ್ಯ ಮುಂತಾಗಿ ಮಾತನಾಡಿ ನನಗೆ ಅಪಮಾನವನ್ನು ಮಾಡಿರುವೆ. ಈ ನಿಂದನೆ ನಾನು ಸಹಿಸಲಾರೆ. ನನ್ನ ಕ್ಷಾತ್ರ ತೇಜಸ್ಸನ್ನು, ನನ್ನ ಪರಾಕ್ರಮವನ್ನು ಈಗಲೇ ಕಾಣುವೆ. ಕ್ಷತ್ರಿಯನಾಗಿ ನಿನ್ನ ಪರಾಕ್ರಮಕ್ಕೆ ತಕ್ಕ ಮಾತನ್ನೇ ಆಡಿರುವೆ. ಆದರೆ ನಿನ್ನ ಶೌರ್ಯವನ್ನು ಬರೀ ಮಾತಿನಲ್ಲಿ ತೋರಬೇಡ, ಕಾರ್ಯದಲ್ಲಿ ತೋರು. ಭಾರ್ಗವ, ನೀನು ಹೇಳಿದಂತೆಯೇ ಈ ವೈಷ್ಣವ ಧನುಸ್ಸಿಗೆ ಬಾಣವನ್ನು ಹೂಡಿ ಇದನ್ನು ಪ್ರಯೋಗಿಸುವೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ನನ್ನ ಪ್ರಶ್ನೆಗೆ ನೀನು ಉತ್ತರಿಸಲೇಬೇಕು. ನೀನು ಒಬ್ಬ ಬ್ರಾಹ್ಮಣನಾಗಿರುವೆ. ಅಷ್ಟೇ ಅಲ್ಲದೆ ನಮ್ಮ ಗುರುಗಳಾದ ವಿಶ್ವಾಮಿತ್ರರ ಭಗಿನಿಯಾದ ಸತ್ಯವತಿಯ ಪೌತ್ರನಾಗಿರುವೆ. ಇವೆರಡು ಕಾರಣಗಳಿಂದಾಗಿ ನೀನು ನನಗೆ ಪೂಜ್ಯನಾಗಿರುವೆ. ಆದುದರಿಂದ ಪ್ರಾಣವನ್ನೇ ತೆಗೆಯುವ ಸಾಮರ್ಥ್ಯವುಳ್ಳ ಈ ಬಾಣವನ್ನು ನಿನ್ನ ಮೇಲೆ ಪ್ರಯೋಗಿಸಲು ನನಗೆ ಇಷ್ಟವಿಲ್ಲ. ಆದರೆ ಒಮ್ಮೆ ಬಿಲ್ಲಿಗೆ ಬಾಣವನ್ನು ಹೂಡಿದರೆ ಇದನ್ನು ಕೆಳಗೆ ಇಳಿಸುವುದು ಅಸಾಧ್ಯ. ನಿನ್ನ ತಪೋಬಲದಿಂದ ಸಾಧಿಸಿರುವ ಎಲ್ಲಿಯಾದರೂ ಕ್ಷಣ ಮಾತ್ರದಲ್ಲಿ ಹೋಗುವ ನಿನ್ನ ಶಕ್ತಿಯನ್ನು ನಾನು ನಾಶ ಮಾಡುತ್ತೇನೆ, ಅಥವಾ ಅಪ್ರತಿಮವಾದ ಲೋಕವನ್ನು ಪಡೆಯಲು ಸಾಧಕವಾದ ನಿನ್ನ ತಪಫಲವನ್ನು ನಾನು ವಿನಾಶಗೊಳಿಸುತ್ತೇನೆ. ಇವೆರಡರಲ್ಲಿ ಯಾವುದನ್ನು ಉಳಿಸಿಕೊಳ್ಳಬೇಕು ಎಂಬುದನ್ನು ನೀನು ನಿರ್ಧರಿಸಿ ನನಗೆ ಕೂಡಲೇ ತಿಳಿಸು.
ಆದರೆ ದಿವ್ಯವಾದ ಶತ್ರುಗಳ ದರ್ಪ ಧ್ವಂಸಕವಾದ ವೈಷ್ಣವ ಧನುಸ್ಸಿನಿಂದ ತೆರಳುವ ಈ ಬಾಣವು ಗುರಿಯನ್ನು ಭೇದಿಸದೆ ಕೆಳಗೆ ವ್ಯರ್ಥವಾಗಿ ಬೀಳಲಾರದು. ರಾಮಚಂದ್ರ, ಮಹಾವೀರ, ವೈಷ್ಣವ ಧನಸ್ಸಿಗೆ ಎದೆ ಏರಿಸಿ ನೀನೇ ವಿಷ್ಣು ಸ್ವರೂಪನೆಂದು ತೋರಿದೆ. ನಾನು ಭೂಮಿಯನ್ನು ದಾನ ಮಾಡಿದ ಮೇಲೆ ರಾತ್ರಿಯ ಕಾಲ ಭೂಮಿಯಲ್ಲಿ ವಾಸ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದೇನೆ. ಆದ ಕಾರಣ ಭೂಮಿಯ ಆಚೆಗಿರುವ ಮಹೇಂದ್ರ ಪರ್ವತಕ್ಕೆ ನಾನು ಹೋಗಬೇಕು. ಅದಕ್ಕೆ ಬೇಕಾದ ಮನೋವೇಗದಲ್ಲಿ ಧಾವಿಸುವ ಶಕ್ತಿಯನ್ನು ನೀನು ನಾಶ ಮಾಡಬೇಡ. ತಮ್ಮ ತಪಃಫಲದ ಮೇಲೆ ಬಾಣ ಪ್ರಯೋಗಿಸು. ಮಹಾವೈಷ್ಣವ ಧನಸ್ಸಿನಿಂದ ಬಾಣ ಪ್ರಯೋಗ ಮಾಡಿದ ನಿನ್ನನ್ನು ಜನ್ಮ ಮೃತ್ಯು ಜರಾರಹಿತನೆಂದು ಸುರೇಶ್ವರನಾದ ವಿಷ್ಣುವೆಂದು ತಿಳಿಯುತ್ತೇನೆ. ಕೂಡಲೇ ನನ್ನ ಅಪಾರ ಪುಣ್ಯ ರಾಶಿಯ ಮೇಲೆ ಬಾಣ ಪ್ರಯೋಗಿಸು. ನಂತರ ನಾನು ಕ್ಷಣಾರ್ಧದಲ್ಲಿ ಮಹೇಂದ್ರ ಪರ್ವತಕ್ಕೆ ಹೋಗುತ್ತೇನೆ. ದಾಶರಥಿ ಪುತ್ರ, ನೀನು ಅಜೇಯ. ನಿನಗೆ ಮಂಗಳವಾಗಲಿ. ದಶರಥ ಪುತ್ರ ರಾಮನಿಗೆ, ದಶರಥ ಪುತ್ರ ರಾಮನಿಗೆ, ದಶರಥ ಪುತ್ರ ರಾಮನಿಗೆ, ದಶರಥ ಪುತ್ರ ರಾಮನಿಗೆ, ದಶರಥ ಪುತ್ರ ರಾಮನಿಗೆ. ಶಿಷ್ಯರೇ, ಶ್ರೀಹರಿಯು ಹೀಗೆ ಶ್ರೀರಾಮ ಪರಶುರಾಮರ ಮುಖಾಮುಖಿಯಲ್ಲಿ ಒಂದು ರೂಪದಲ್ಲಿ ಗೆದ್ದವನಂತೆ ಇನ್ನೊಂದು ರೂಪದಲ್ಲಿ ಸೋತವನಂತೆ ತನ್ನ ಲೀಲಾ ವಿಲಾಸವನ್ನು ಲೋಕಕ್ಕೆ ತೋರ್ಪಡಿಸಿದ. ತನ್ನ ಅವತಾರದ ಕರ್ತವ್ಯ ಮುಗಿದ ನಂತರ ಪರಶುರಾಮ ತಪಸ್ಸನ್ನಾಚರಿಸಲು ಮಹೇಂದ್ರ ಪರ್ವತಕ್ಕೆ ಹೊರಟು ಹೋದ. ಶ್ರೀರಾಮನ ಅವತಾರ ಅಯೋಧ್ಯೆ ಸೇರಿ ಮುಂದಿನ ಲೋಕ ಕಲ್ಯಾಣದ ಕರ್ತವ್ಯದಲ್ಲಿ ತೊಡಗಿತು. ಇದು ವಿಶೇಷವಾಗಿದೆ ಗುರುಗಳೇ. ಶ್ರೀಹರಿಯು ಪರಶುರಾಮನಾಗಿ ಅವತರಿಸಿ ಕ್ಷತ್ರಿಯ ಕುಲದ ವಿರುದ್ಧ ತನ್ನ ಕೊಡಲಿಯನ್ನು ಬೀಸಿದ. ಅದೇ ಕ್ಷತ್ರಿಯ ಕುಲದಲ್ಲಿ ಶ್ರೀರಾಮ ಅವತರಿಸಿ ಪರಶುರಾಮನನ್ನು ತಪಸ್ಸಿಗೆ ಹೋಗುವಂತೆ ಮಾಡಿದ್ದು ವಿರೋಧಾಭಾಸದಂತೆ ಕಾಣುವುದಿಲ್ಲವೇ? ಮೇಲ್ನೋಟಕ್ಕೆ ಹಾಗೆ ಕಾಣುವುದು ನಿಜ. ಆದರೆ ಶ್ರೀಹರಿಯ ಅವತಾರದ ಉದ್ದೇಶದಲ್ಲಿ ಯಾವ ವಿರೋಧಾಭಾಸವೂ ಇಲ್ಲ. ಎಲ್ಲ ಅವತಾರಗಳ ಉದ್ದೇಶವು ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, ಸಜ್ಜನರಿಗೆ ಸದ್ಗತಿ, ದುರ್ಜನರಿಗೆ ದುರ್ಗತಿ. ಎಲ್ಲ ಅವತಾರಗಳು ಧರ್ಮವನ್ನು ರಕ್ಷಿಸುತ್ತಾ ಲೋಕೋದ್ಧಾರದ ಕಾರ್ಯವನ್ನೇ ಮಾಡಿವೆ. ಅದು ಒಂದು ಅವತಾರದಲ್ಲಿ ಒಂದು ರೀತಿಯಾದರೆ ಇನ್ನೊಂದು ಅವತಾರದಲ್ಲಿ ಇನ್ನೊಂದು ರೀತಿಯಾಗಿರುತ್ತದೆ ಅಷ್ಟೇ. ಗುರುಗಳೇ, ಪರಶುರಾಮನು ಕೂಡ ತನ್ನ ತಂದೆಯ ಮಾತನ್ನು ಪಾಲಿಸಲು ತಾಯಿಯನ್ನೇ ಕೊಂದನಲ್ಲವೇ? ಹೌದು, ಪರಶುರಾಮ ಅವತಾರದಲ್ಲಿ ಅಂತಹ ಒಂದು ಅಪರೂಪದ ಘಟನೆ ನಡೆಯಿತು. ಆ ಘಟನೆ ಏನೆಂದು ವಿವರವಾಗಿ ಹೇಳಬೇಕೆಂದು ಹೇಳಿಕೊಳ್ಳುತ್ತೇವೆ ಗುರುಗಳೇ. ಹೌದು ಗುರುದೇವ, ಮೊದಲೇ ಬರಬೇಕಾದ ಕಥೆಯನ್ನು ಆಮೇಲೆ ಕೇಳಿದರೆ ಏನೂ ಬಾಧಕವಿಲ್ಲ. ಒಂದು ಸಲ ಪರಶುರಾಮನ ತಂದೆ ಜಮದಗ್ನಿ ಹೋಮ ಮಾಡಲು ಸಿದ್ಧರಾಗಿದ್ದರು. ಪತ್ನಿ ರೇಣುಕಾದೇವಿ ಅರ್ಘ್ಯೋದಕವನ್ನು ತರಲು ನದಿಗೆ ಹೋದಳು. ಗಂಗಾ ನದಿಯಲ್ಲಿ ಚಿತ್ರರಥನೆಂಬ ಗಂಧರ್ವ ಅಪ್ಸರೆಯೊಡನೆ ವಿಹರಿಸುತ್ತಿರುವುದನ್ನು ಮೈಮರೆತು ನೋಡುತ್ತಾ ನಿಂತು ಬಿಟ್ಟಳು.
ಅವಳು ತಡವಾಗಿ ನೀರನ್ನು ತೆಗೆದುಕೊಂಡು ಬಂದಳು. ಜಮದಗ್ನಿಗೆ ರೇಣುಕೆ ತಡವಾಗಿ ಬಂದ ಕಾರಣ ದಿವ್ಯಜ್ಞಾನದಿಂದ ತಿಳಿಯಿತು. ಅವನಿಗೆ ಮಿತಿಮೀರಿದ ಕೋಪ ಬಂತು. ರೇಣುಕಾ, ಅರ್ಘ್ಯೋದಕವನ್ನು ತರಲು ತಡ ಏಕೆ ಮಾಡಿದೆ? ಹೇಳು, ಏಕೆ ತಡ ಮಾಡಿದೆ? ಅದು ಸ್ವಾಮಿ, ಸತ್ಯವನ್ನು ಹೇಳು. ಸ್ವಾಮಿ, ನಾನು ಗಂಧರ್ವ ಮತ್ತು ಅಪ್ಸರೆಯರ ಜಲಕ್ರೀಡೆಯನ್ನು ನೋಡುತ್ತಾ ತಡ ಮಾಡಿಬಿಟ್ಟೆ. ದಯಮಾಡಿ ನನ್ನನ್ನು ಕ್ಷಮಿಸಿ. ಮಾತನ್ನು ಹೇಳಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಅದು ಈ ಜಮದಗ್ನಿಯ ಪತ್ನಿಯಾಗಿ. ಸ್ವಾಮಿ, ದಯಮಾಡಿ ನನ್ನನ್ನು ಕ್ಷಮಿಸಿ ಸ್ವಾಮಿ. ಸರಿ, ನಿನ್ನ ಪವಿತ್ರವಾದ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಬೇಡ. ನಿನಗೆ ಆ ಯೋಗ್ಯತೆ ಇಲ್ಲ. ಮಾನಸಿಕವಾಗಿ ನೀನು ವ್ಯಭಿಚಾರ ಮಾಡಿರುವೆ. ನಿನಗೆ ತಕ್ಕ ದಂಡನೆ ಆಗಲೇಬೇಕು. ಪುತ್ರರೇ, ಎಲ್ಲಿರುವಿರಿ? ಬೇಗ ಬನ್ನಿ. ಪ್ರಿಯ ಶಿಷ್ಯರೇ, ರೇಣುಕಾದೇವಿಯ ಅಪರಾಧಕ್ಕಾಗಿ ಅತ್ಯಂತ ಕ್ರೋಧಾವಿಷ್ಟರಾದ ಜಮದಗ್ನಿ ಮಹರ್ಷಿಗಳು ಅವಳನ್ನು ದಂಡಿಸಲು ತನ್ನ ಪುತ್ರರನ್ನು ಕರೆದರು. ಅಲ್ಲಿಯೇ ಇದ್ದ ಪರಶುರಾಮನ ಸೋದರರು ಕೂಡಲೇ ತಂದೆಯ ಬಳಿಗೆ ಬಂದು ನಿಂತರು. ಆಗ ಜಮದಗ್ನಿ ತಮ್ಮ ಪುತ್ರರಿಗೆ ಎಂತಹ ಆಜ್ಞೆ ನೀಡಿದರು ಗೊತ್ತೇ? ತಾಯಿಯನ್ನು ದಂಡಿಸಬೇಕೆಂದು ಜಮದಗ್ನಿ ತಮ್ಮ ಪುತ್ರರಿಗೆ ಹೇಳಿದ್ದರಲ್ಲವೇ ಗುರುದೇವ? ಹೌದು, ಜಮದಗ್ನಿ ಮಹರ್ಷಿ ರೇಣುಕಾದೇವಿಯ ಶಿರಚ್ಛೇದ ಮಾಡುವಂತೆ ತಮ್ಮ ಪುತ್ರರಿಗೆ ಆಜ್ಞಾಪಿಸಿದರು. ಆದರೆ ತಂದೆಯ ಮಾತಿನಂತೆ ಹೆತ್ತ ತಾಯಿಯ ಶಿರಚ್ಛೇದ ಮಾಡುವುದು ಆ ಪುತ್ರರಿಗೆ ಬಹಳ ಕಷ್ಟವಾಯಿತು. ಅವರು ತಮ್ಮ ತಂದೆಯ ಆಜ್ಞೆಯನ್ನು ಪಾಲಿಸಲು ನಿರಾಕರಿಸಿದರೆ? ಹೌದು, ತಾಯಿಯನ್ನು ಕೊಲ್ಲಲು ಸೋದರರು ಹಿಂಜರಿದರು. ಇನ್ನಷ್ಟು ಕೆರಳಿದ ಮಹರ್ಷಿಗಳು ಅವರನ್ನು ಆಗಲೇ ಭಸ್ಮ ಮಾಡಿದರು. ರಾಮ, ರಾಮ ಎಂದು ಪರಶುರಾಮನನ್ನು ಕರೆದರು. ತಕ್ಷಣವೇ ಪರಶುರಾಮ ತಂದೆಯ ಬಳಿ ಬಂದು ನಿಂತ. ಪ್ರಣಾಮಗಳು ತಂದೆಯವರೇ. ತಾವು ನನ್ನನ್ನು ಏಕೆ ಕರೆದಿರಿ? ನನ್ನಿಂದ ಏನಾಗಬೇಕು? ಅಪ್ಪಣೆ ಮಾಡಿ. ಮಗನೇ, ನೀನು ನಿನ್ನ ತಂದೆಯ ಆಜ್ಞೆಯನ್ನು ಪಾಲಿಸಲು ಸಿದ್ಧವಾಗಿರುವೆಯಾ? ಖಂಡಿತ ಸಿದ್ಧನಾಗಿದ್ದೇನೆ. ಏನು ಮಾಡಬೇಕೆಂದು ಆಜ್ಞೆ ಮಾಡಿ. ನಿನ್ನ ತಾಯಿಯು ಮಹಾಪರಾಧವನ್ನು ಮಾಡಿದ್ದಾಳೆ. ನಿನ್ನ ಸೋದರರು ನನ್ನ ಆಜ್ಞೆಯನ್ನು ಉಲ್ಲಂಘಿಸಿ ಸುಟ್ಟು ಬೂದಿಯಾಗಿರುತ್ತಾರೆ. ಈ ಕೂಡಲೇ ನೀನು ನಿನ್ನ ತಾಯಿಯ ಶಿರಚ್ಛೇದ ಮಾಡಬೇಕು. ತಮ್ಮ ಅಪ್ಪಣೆಯಂತೆಯೇ ಆಗಲಿ.
ಯಾತನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ